ಕನ್ನಡದ ಅಕ್ಕ ಸೀರಿಯಲ್ ಮುಖಾಂತರ ಕನ್ನಡದ ಪ್ರತಿಯೊಂದು ಮನೆಗೂ ಪರಿಚಯವಾದಂಥ ಹೆಣ್ಣು ಮಕ್ಕಳೆಂದರೆ ಅದು ಅನುಪಮಾ ಗೌಡ ಅವರು. ಅನುಪಮಾ ಗೌಡ ಅಂದರೆ ಯಾರಿಗೂ ಕೂಡ ಅರ್ಥ ಆಗಲಿಕ್ಕಿಲ್ಲ. ಅಕ್ಕ ಅನು ಅಂತ ಹೇಳಿದರೆ ಎಲ್ರಿಗೂ ಕೂಡ ಅರ್ಥ ಆಗ್ತಾರೆ. ಯಾಕಂತ ಹೇಳಿದರೆ ಅಕ್ಕ ಅನ್ನೋ ಒಂದು ಸೀರಿಯಲ್ ಆಗ ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹಿಟ್ಟನ್ನು ತಂದುಕೊಡ್ತು. ಅವರಿಗೂ ಒಂದು ಜೀವನದಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಆ ಸೀರಿಯಲ್ ತಂದುಕೊಡ್ತು. ಅದಾದ ನಂತರ ಅನುಪಮಾ ಅವರು ಆ ಸೀರಿಯಲ್ ಮುಗಿದ ನಂತರ ಒಂದು 2-3 ಕಡೆ ಅವರು ಆ್ಯಂಕರಿಂಗ್ ಆಗಿ ಗುರ್ಸ್ಕೊಂಡ್ರು. ಆದರೆ ಅದಾಗಿ ಸ್ವಲ್ಪ ಬ್ರೇಕ್ ತಗೊಂಡ ನಂತರ ಅವರಿಗೆ ಬಿಗ್ ಬಾಸ್ ಅಲ್ಲೂ ಕೂಡ ಚಾನ್ಸ್ ಸಿಗುತ್ತೆ. ಸೊ ಕೇವಲ ಒಂದು ಸೀಸನ್ ಅಲ್ಲ, 2 ಸೀಸನ್ ಅಲ್ಲೂ ಕೂಡ ಅನುಪಮಾ ಗೌಡ ಅವರನ್ನ ಬಿಗ್ ಬಾಸ್ ಅವರು ಕರ್ಕೋತಾರೆ. ಅಲ್ಲೂ ಕೂಡ ಉತ್ತಮವಾಗಿ ಆಟನಾಡಿ ಹಲವಾರು ಜನಗಳ ಫ್ಯಾನ್ಸ್ಗಳನ್ನ ಇವರು ಸಂಪಾದನೆಯನ್ನ ಮಾಡ್ಕೋತಾರೆ. ಹಾಗೆ ಅದೇ ಕಲರ್ಸ್ ಕನ್ನಡದಲ್ಲಿ ಇವರಿಗೆ ಸತತವಾಗಿ ಆಂಕರಿಂಗ್ ಮಾಡುವ ಅವಕಾಶಗಳು ಕೂಡ ಒಂದರ ಹಿಂದೆ ಒಂದಂತೆ ಬರ್ತಾ ಹೋಗುತ್ತೆ. ಸೊ ಅಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮುಂದಕ್ಕೆ ಬರ್ತಾರೆ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತಹ ಟಾಪ್ ಆ್ಯಂಕರ್ಗಳಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಅನುಪಮಾ ಗೌಡ ಅವರು ಗುರುಸ್ಕೋತಾರೆ. ಮೊದಲ ಸ್ಥಾನದಲ್ಲಿ ಅನುಶ್ರೀ ಅವರು ಇರ್ತಾರೆ. ನಿಮಗೆಲ್ರಿಗೂ ಕೂಡ ಗೊತ್ತು, ಅನುಶ್ರೀ ಅವರು ಜಿ ಕನ್ನಡದ ಮಗಳಾದರೆ ಅನುಪಮಾ ಗೌಡ ಅವರು ಕಲರ್ಸ್ ಕನ್ನಡದ ಮಗಳು ಅಂತಲೇ ಎಲ್ಲರೂ ಕೂಡ ಕರೀತಾರೆ. ಹೀಗೆ ಇವರು ಬಿಗ್ ಬಾಸಿಗೆ ಹೋಗಿ ಬಂದ ನಂತರ ಹಲವಾರು ಆ್ಯಂಕರಿಂಗ್ ಶೋಗಳನ್ನು ಮಾಡ್ಕೊಂಡಿದ್ದು. ಆದರೆ ಈ ವಿಚಾರ ಏನಂತ ಹೇಳಿದರೆ, ಈ ಥರ ಅನುಪಮಾ ಗೌಡ ಅವರಿಗೆ ಈಗ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೂಡ ನಡೀತು. ಅಲ್ಲಿ ಒಂದು ಅಚ್ಚರಿಯ ಹೇಳಿಕೆಯನ್ನು ಹೇಳ್ಕೊಂಡಿದ್ದಾರೆ. ಏನಂತ ಹೇಳಿದರೆ, ಅನುಪಮಾ ಗೌಡ ಅವರು 7ನೇ ತರಗತಿ ಇರಬೇಕಾದ್ರೆ ಅವರಿಗೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತೆ. ಅದು ಕೂಡ ಸೈಡ್ ರೋಲ್ಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತೆ. ಹಾಗೆ ಈ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಒಬ್ಬ ಮ್ಯಾನೇಜರ್ ಅಂತ ಮಾಡಿರ್ತಾರೆ. ಆಗ ಅನುಪಮಾ ಗೌಡ ಕೇವಲ 7ನೇ ತರಗತಿ ಓದಿರ್ತಾರೆ. ಲಂಕೇಶ್ ಪತ್ರಿಕೆ ಅನ್ನೋ ಸಿನಿಮಾದಲ್ಲೂ ಕೂಡ ಅನುಪಮಾ ಗೌಡ ಚೈಲ್ಡ್ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡಿರೋದನ್ನು ನೀವು ನೋಡ್ಬೋದು. ಹಾಗೆ ಆ ಮ್ಯಾನೇಜರ್ ಇರ್ತಾನಲ್ಲ, ಸೈಡ್ ಆ್ಯಕ್ಟರ್ಸು ಅಥವಾ ಆ್ಯಕ್ಟರ್ಸ್ನ ಕರ್ಕೊಂಡು ಹೋಗುವಂಥವ್ನು, ಆಗ ಅವರ ಮನೆಗೆ ಹೋಗಿರ್ತಾನೆ. ಆಗ ಅನುಪಮ ಮನೆಯಲ್ಲಿ ಯಾರೂ ಕೂಡ ಇರೋಲ್ವಂತೆ. ಆ ಟೈಮಲ್ಲಿ ಅನುಪಮನ್ನ ಟೆರೇಸ್ ಮೇಲೆ ಕರ್ಕೊಂಡು ಹೋಗಿ ಮೈ ಕೈ ಮುಟ್ಟುವಂಥದ್ದು ಅಥವಾ ಬೇರೆ ಥರ ಮಾತಾಡಿಸುವಂಥದ್ದು, ಮೈಯೆಲ್ಲ ಸವರುವಂಥದ್ದು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ. ಬಟ್ ಅನುಪಮಂಗೆ ಇದು ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋ ಒಂದು ಗೊತ್ತಿರಲಿಲ್ಲವಂತೆ. ಆ ಟೈಮಲ್ಲಿ ಏನೋ ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಕಸಿಬಿಸಿ ಆಗ್ಬಿಟ್ಟು ಅಲ್ಲಿಂದ ಓಡಿ ಬಂದು ಅವರು ಮನೆಯ ಬಾಗಿಲು ಹಾಕ್ಕೊಂಡು ಒಳಗಡೆ ಸೇರ್ಕೋತಾರಂತೆ. ಆಮೇಲೆ ಅವರು ಸಿನಿಮಾನೇ ಮಾಡಬಾರ್ದು ಅಂತಲೂ ಕೂಡ ಡಿಸಿಷನ್ ತಗೊಳ್ತಾರಂತೆ. ಹೀಗೆ ಅನುಪಮಾ ಗೌಡ ಅವರು ತಮ್ಮ ಜೀವನದಲ್ಲಿ ನಡೆದಂತಹ ಒಂದು ಕೆಟ್ಟ ಘಟನೆಯನ್ನು ರೀಸೆಂಟಾಗಿ ನಡೆದಿರುವಂತಹ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೂ ನಾನು ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡೆ, ಅದನ್ನು ಹೇಗೆ ಮರ್ತೆ ಅಂತಲೂ ಕೂಡ ಆ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. ಅನುಪಮಾ ಅವರು ಈಗ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ತಮ್ಮ ಸ್ವಂತ ಒಂದು ದುಡಿಮೆಯಿಂದ. ಹಾಗೂ ಯಾವ ಗಂಡಸಿಗೂ ಕಡಿಮೆ ಇಲ್ಲದಂತೆ ಬದುಕ್ತಿರುವಂಥ ಹೆಣ್ಣು ಮಗಳೆಂದರೆ ಅದು ಅನುಪಮಾ ಗೌಡ ಅಂತ ಹೇಳಿ. ಸೊ ಇವ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಇವರ ಫ್ಯಾನ್ಸ್ ಯಾರಾದಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.